ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಜಮಾನ ಸೀರಿಯಲ್ಲಿನ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಜಾಯ್ ಈ ಅಲ್ಲಿನ ಎಲ್ಲಿಗೆ ಕಳಿಸಿದ್ರೆ ಅಲ್ಲಿಗೆ ಹೋಗುತ್ತಾ ಅಂತ ತಾತನ್ನ ಕೇಳ್ತಾನೆ. ತಾತ ಹೌದು, ಎಲ್ಲಿಗೆ ಕಳಿಸಿದ್ರೆ ಅಲ್ಲಿಗೆ ಹೋಗುತ್ತೆ, ಈಗ ಝಾನ್ಸಿ ರೂಮಿಗೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಆಗ ಜಾಯ್ ಯಾಕೆ ಸರ್ ಇದು ಚೇಷ್ಟೆ, ನಿಮ್ಮ ಏಜಿಗೆ ಇದು ಸೂಟ್ ಆಗಲ್ಲ ಅಂತ ಹೇಳ್ತಾನೆ. ಝಾನ್ಸಿಗೆ ಗಂಡಸ್ರನ್ನ ಕಂಡ್ರೆ ಆಗಲ್ಲ, ಆದ್ರೂ ರಾಘುನ ಒಪ್ಕೊಂಡು ಮದುವೆ ಆಗಿದ್ರು ಒಳಗಡೆ ಇರುತ್ತಲ್ಲ ಈಗೋ, ಅವಾಗವಾಗ ಬ್ರೇಕ್ ಆಗ್ತಾ ಇರುತ್ತೆ ಅಂತ ತಾತ ಹೇಳಿದಾಗ ರಾಘುನು ಅಷ್ಟೇ, ಎಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಅವಾಗವಾಗ ಬೇಜಾರಾಗುತ್ತೆ. ಬೇಜಾರನ್ನ ಹೋಗ್ಸೋದಿಕ್ಕೆ ಒಂದು ಬೆಂಕಿ ಹಚ್ಚಬೇಕು ಅಂತ ತಾತ ಹೇಳ್ತಾನೆ. ಅಂತ ಹೇಳಿದಾಗ ರಾಯ್ ಅದೇಗೆ ಅಂತ ಕೇಳ್ತಾನೆ. ಝಾನ್ಸಿ ತಾಂಡೋಗ್ಬೇಕಾಗಿದ್ದ ಹಾಲನ್ನು ರಾಘವೇಂದ್ರನ ಕೈಯಲ್ಲಿ ತರಿಸ್ಕೊಂಡ್ಲು, ಅದು ತಪ್ಪು. ಗಂಡು ಹೆಣ್ಣು ಇಬ್ರು ಕೂಡ ಈಕ್ವಲ್, ತಾರತಮ್ಯ ಇಲ್ದಲೇ ಇದ್ದಾಗ ಮಾತ್ರ ಬಂಧನ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ. ಝಾನ್ಸಿಗೆ ಶರಣಾಗೋ ಬುದ್ಧಿನೇ ಇಲ್ವಲ್ಲ ಅಂತ ತಾತ ಹೇಳಿದಾಗ ಅದಕ್ಕೆ ಈ ವ್ಯವಸ್ಥೆ. ಝಾನ್ಸಿಗೆ ಹೆದರಿಕೆ ಆಗಿ ರಾಘುಗೆ ಶರಣಾಗ್ತಾಳೆ ಅಂತ ತಾತ ಬಯಸ್ತಾನೆ. ಹೆದರಿಕೆ ಹುಟ್ಟಿಸೋದು ಯಾವುದು ಅಂತ ಕೇಳಿದಾಗ ಅಲ್ಲಿ ಅಂತ ಹೇಳ್ತಾರೆ. ಈ ಅಲ್ಲಿ ಈಗ ರೂಮಿಗೆ ಹೋಗುತ್ತೆ ಅಂತ ತಾತ ಹೇಳ್ತಾನೆ. ಬೋಲೋ ಮನ್ಮಥ್ ಮಹಾರಾಜ್ ಕಿ ಅಂತ ತಾತ ಹೇಳಿ ಅಲ್ಲಿಯನ್ನು ರೂಮಿಗೆ ಮೂವ್ ಮಾಡ್ತಾನೆ. ರೂಮಲ್ಲಿ ಮಲಗಿದ್ದ ಝಾನ್ಸಿಗೆ ಎಚ್ಚರ ಆಗಿ ನೋಡಿದಾಗ ಅಲ್ಲಿ ಗೋಡೆ ಮೇಲೆ ಇರುತ್ತೆ. ಅವಳಿಗೆ ಭಯ ಆಗುತ್ತೆ. ಆಗ ಇದ್ಯಾಕಪ್ಪ ಇಲ್ಲಿ ಬಂತು, ಏ ಶೂ ಅಂದು ಝಾನ್ಸಿ ಪ್ರಪಂಚದಲ್ಲೇ ಯಾರಿಗೂ ಹೆದರ್ಕೊಂಡಲೇ ಇರೋ ನಾನು ಈ ಅಲ್ಲಿಗೆ ಹೆದರ್ಕೊಬೇಕಾಯ್ತಲ್ಲ ಅಂತ ಅನ್ಕೊತಾಳೆ. ಇದ್ಯಾಕೆ ಇಲ್ಲಿ ಬಂತು, ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾಳೆ ಝಾನ್ಸಿ. ಎಲ್ಲೋಯ್ತಪ್ಪ ಅಲ್ಲಿ ಅಂದಾಗ ಮೇಲ್ಗಡೆ ದಬಾರ್ ಅಂತ ಬೀಳುತ್ತೆ. ಆಗ ಝಾನ್ಸಿ ಆ ಅಂತ ಕಿರಿಚ್ಕೊಂಡು ಹೋಗಿ ರಾಘವೇಂದ್ರನ ತಪ್ಕೊಂತಾಳೆ. ಕಿರ್ಚಿದ ಸೌಂಡು ಕೇಳಿಸ್ಕೊಂಡು ತಾತ ತುಂಬಾ ಖುಷಿ ಪಡ್ತಾ ಇರ್ತಾರೆ. ರಾಘು ಅಯ್ಯೋ ಬಿಡಿ ಮೇಡಮ್ ಅಂದಾಗ ಅಯ್ಯೋ ಅಲ್ಲಿ ಇದೆ ಅಲ್ಲಿ ಅಂತ ಝಾನ್ಸಿ ಕೂಗ್ತಾ ಇರ್ತಾಳೆ. ಝಾನ್ಸಿ ಅಲ್ಲಿ ಇದೆ ಅಲ್ಲಿ ಹೋಗು ಹೊಡೆದಾಕು ಅಂತ ಹೇಳಿದಾಗ ರಾಘು ಅಲ್ಲಿ ಲಕ್ಷ್ಮೀ ಸ್ವರೂಪ ಮೇಡಮ್, ಅಲ್ಲಿನ ಹೊಡಿಬಾರ್ದು ಅಂತ ಹೇಳ್ತಾನೆ. ರಾಘು ಪ್ರಪಂಚದಲ್ಲಿ ಯಾರನ್ನ ಕಂಡ್ರೂ ಭಯ ಇಲ್ಲ ಅಂದ್ರಲ್ಲ ಮೇಡಮ್ ಅಂತ ಕೇಳ್ತಾನೆ. ಆದರೆ ಝಾನ್ಸಿ ಅಲ್ಲಿ ಕಂಡ್ರೆ ನನಗೆ ತುಂಬ ಭಯ ಅಂತ ಹೇಳ್ತಾಳೆ. ಅಯ್ಯೋ ಬಿಡಿ ಮೇಡಮ್, ನೀವು ನನ್ನ ಟೆಸ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ರಾಘು ಇದ್ದು ಬಿಡಿ ಮೇಡಮ್, ನನಗೆ ಬಂಗ್ಲೆ ಬ್ಯೂಟಿ ಬೇಕಾಗಿಲ್ಲ ಅಂತಾನೆ. ಝಾನ್ಸಿ ನಿಜವಾಗ್ಲೂ ನಾನು ಭಯದಲ್ಲಿ ನಡುಗ್ತಾ ಇದ್ದೀನಿ ಅಂತಾಳೆ. ರಾಘು ಇದ್ಬಿಟ್ಟು ನಾನು ಎಸಿನಲ್ಲಿ ಚಳಿಗೆ ನಡುಗ್ತಾ ಇರಲಿಲ್ವಾ ಮೇಡಮ್ ಅಂತ ಕೇಳಿದಾಗ ಝಾನ್ಸಿ ಎಸಿನ ಆಫ್ ಮಾಡ್ತೀನಿ ಬಿಡು ಪರವಾಗಿ, ಅಲ್ಲಿನ ಸಾಯಿಸು ಅಂತ ಝಾನ್ಸಿ ರಾಘುಗೆ ಹೇಳ್ತಾಳೆ. ರಾಘು ಸಾಯಿಸೋಕ್ಕಾಗಲ್ಲ ಮೇಡಮ್ ಅಂತ ಹೇಳ್ತಾನೆ. ಬೇಕಾದರೆ ತೆಗೆದು ಆಚೆ ಹಾಕ್ಬರ್ತೀನಿ ಮೇಡಮ್. ಸರಿ ಆಯಿತು ಬೇಗ ಎತ್ಕೊಳ್ಳೋ ಅಂತ ಹೇಳಿ ಈ ಕಡೆ ಅಲ್ಲ ಆ ಕಡೆ ಹೋಗಿ ಹಾಕು ಅಂತ ಹೇಳ್ತಾಳೆ. ಕಿರ್ಚಿದ್ ಸೌಂಡ್ ಮಾತ್ರ ಕೇಳಿಸ್ತು, ಬೇರೆ ಏನು ಕೇಳಿಸ್ತಾ ಇಲ್ಲ ಅಂತ ಕೇಳಿದಾಗ ತಾತ ಸೌಂಡ್ ಮ್ಯೂಟ್ ಮಾಡೋ ಪತಿರಾಯ ಅಲ್ಲಿಲ್ವೇನೋ ಅಂತ ಹೇಳ್ತಾನೆ. ಜಾಯ್ ರೊಮ್ಯಾನ್ಸ್ ಶುರುವಾಗಿರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ, ನನಗೆ ಯಾಕೋ ಅನುಮಾನ ಅಂದಾಗ ತಾತ ನನ್ನ ಏಟ್ ನೀನು ತಡೆಯಲ್ಲ, ಬಾರಿಸ್ರೆ ಇವ್ರಿಗೆ ಅಂತ ಹೇಳ್ತಾನೆ. ಸರ್ ಯಾಕೆ ಹೊಡೆಸ್ತಾ ಇದ್ದೀರಾ ಅಂತ ಕೇಳಿದಾಗ ಶುಭ ಕಾರ್ಯ ನಡೆಯುವಾಗ ಅಪಶಕುನ ನುಡಿತೀಯಲ್ಲೋ ಅಂತ ಬೈತಾನೆ. ಜಾಯ್ ಸಾರಿ ಸರ್ ಅಂತ ಕೇಳಿದಾಗ ಸರಿ ಆಯ್ತು ನೀನು ಹೊರಡೋ ಅಂತ ಬೈತಾನೆ ತಾತ. ಬೆಡ್ಶೀಟ್ ಎಲ್ಲ ಒದ್ರು ಬಂದಿದ್ದೀನಿ, ಎಲ್ಲಿನೂ ಇಲ್ಲ ಏನೂ ಇಲ್ಲ, ಮನೆ ಕಳಿ ಗುಡ್ ನೈಟ್ ಅಂದಾಗ ಝಾನ್ಸಿ ಮತ್ತೆ ಅಲ್ಲಿ ಬಂದ್ರೆ ಅಂತ ರಾಘುನ ಕೇಳಿದಾಗ ಇಲ್ದಲೇ ಇರೋ ಅಲ್ಲಿ ಎಲ್ಲಿ ಬರುತ್ತೆ ಮೇಡಮ್, ಸುಮ್ಮನೆ ಮನಿಕೊಳ್ಳಿ ಅಂತ ಹೇಳ್ತಾನೆ. ರಾಘು ಝಾನ್ಸಿಗೆ ಎಲ್ಲರನ್ನೂ ಎದುರಿಸಿ ಬೆದರಿಸಿ ತಾಳಕ್ಕೆ ತಕ್ಕನಾಗೆ ಕುಣಿಸ್ತೀರಲ್ಲ ಮೇಡಮ್, ಅಲ್ಲಿಗೋಸ್ಕರ ನೀವು ಹೆದರ್ಕೊಂತೀರಲ್ಲ ಅಂತ ಕೇಳ್ತಾನೆ. ಆಗ ಝಾನ್ಸಿ ಎಲ್ಲರಿಗೂ ಒಂದೊಂದು ವೀಕ್ನೆಸ್ ಇರುತ್ತೆ, ನನಗೆ ಅಲ್ಲಿ ಅಂದರೆ ಭಯ ಅಂತ ರಾಘುಗೆ ಹೇಳ್ತಾಳೆ. ನೀನು ಸ್ವಾಭಿಮಾನ ಅಂದರೆ ಹೆಂಗೆ ಗಿರಾಡ್ತೀಯೋ ಅದೇ ಥರ ಅಂತ ಹೇಳ್ತಾಳೆ ಝಾನ್ಸಿ. ಆಗ ರಾಘು ನನ್ನ ಸ್ವಾಭಿಮಾನ ಸೇಲ್ ಆಯಿತು ಬಿಡಿ ಮೇಡಮ್, ಅಲ್ಲಿಗೂ ಲಂಚ ಕೊಟ್ಟು ನೋಡಬೇಕಿತ್ತು ನೀವು ಅಂತ ರಾಘು ಕೇಳ್ತಾನೆ. ರಾಘು ಒಂದು ನಿಮಿಷ ಇರಿ ಮೇಡಮ್ ಬಂದೆ ಅಂತ ಹೇಳಿದಾಗ ಝಾನ್ಸಿ ಎಲ್ಲೋಗ್ತಿದ್ಯಾ ಅಂತ ಕೇಳ್ತಾಳೆ. ರಾಘು ಅಲ್ಲಿ ಗಂಡ ಹೆಣ್ಣ ಅಂತ ನೋಡ್ಕೊಂಬರೋಕೆ ಹೋಗ್ತಾ ಇದ್ದೀನಿ ಅಂತ ಝಾನ್ಸಿಗೆ ಹೇಳ್ತಾಳೆ. ಗಂಡಾದರೆ ನೀವೇನು ಹೆದರಲ್ವಲ್ಲ ಮೇಡಮ್ ಅದಕ್ಕೆ ಅಂತ ರಾಘು ಹೇಳ್ತಾನೆ. ಝಾನ್ಸಿ ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೋ, ಬೆಳಗ್ಗೆವರೆಗೂ ಅಲ್ಲಿ ಬರ್ದಲೇ ಇರೋ ಥರ ನೋಡ್ಕೊಳೋ ಜವಾಬ್ದಾರಿ ನಿಂದು ಅಂತ ರಾಘುಗೆ ಹೇಳ್ತಾಳೆ. ಏನು ಆಗ ನೋಡ್ತಾ ಇದೆಯಾ, ಅರ್ಥ ಆಗಲಿಲ್ವಾ, ನಾನು ಇಡೀ ರಾತ್ರಿ ನೆಮ್ಮದಿಯಲ್ಲಿ ನಿದ್ದೆ ಮಾಡಬೇಕು ಅಂತ ಝಾನ್ಸಿ ಹೇಳ್ತಾಳೆ. ಆದರೆ ನೀನು ತೂಗುಡಿಸ್ಬೇಡ, ಅಲ್ಲಿ ಮತ್ತೆ ಬಂದರೂ ಬರ್ಬೋದು, ಹುಷಾರಾಗಿ ನೋಡ್ಕೊ ಅಂತ ಝಾನ್ಸಿ ಹೇಳ್ತಾಳೆ. ಆಯಿತು ಸರಿ ಮೇಡಮ್ ಅಂತ ರಾಘು ಕೂತ್ಕೊತಾನೆ. ಪಲ್ಲವಿ ಅಮ್ಮ ಅಣ್ಣ ಬಂದ ಮನೆಗೆ ಅಂತ ಕೇಳಿದಾಗ ಇಲ್ಲ ಅಂತ ಹೇಳ್ತಾನೆ. ಮದುವೆ ಇನ್ನೂ 2 ದಿನ ಇದೆ, ಎಲ್ಲಿ ಮಲಗ್ತಾನೋ ಎಲ್ಲೆದ್ದೊಳ್ತಾನೋ ಗೊತ್ತಾಗ್ತಿಲ್ಲ, ಆದರೆ ಕೆಲಸ ಆಯ್ತೋ ಬಿಡ್ತೋ ಏನೂ ಗೊತ್ತಿಲ್ವಲ್ಲ ಅಂತ ಅನ್ಕೊತಾರೆ. ಅಯ್ಯೋ ಪಲ್ಲವಿ ಫೋನ್ ಮಾಡ್ತಿದ್ದಾಳೆ, ಆಗಲೇ ಬೆಳಗಿನ ಜಾವ 6 ಗಂಟೆನಾ ಅಂತ ರಾಘು ಅಂದ್ಕೊತಾನೆ.
ಫೋನನ್ನು ರಿಸೀವ್ ಮಾಡಿ ಆ ಪಲ್ಲವಿ ಹೇಳು ಅಂದಾಗ ಅಣ್ಣ ಎಲ್ಲಿದ್ದೀಯಾ ಅಂತ ಕೇಳ್ತಾಳೆ. ಅಣ್ಣ ಅರ್ಜೆಂಟಾಗಿ ಮನೆಗೆ ಬಾ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ತಾಳೆ. ಆಗ ಝಾನ್ಸಿ ಎದ್ದೊಳ್ತಾಳೆ. ರಾಘು ಗುಡ್ ಮಾರ್ನಿಂಗ್ ಮೇಡಮ್ ಅಂದಾಗ ಝಾನ್ಸಿ ಮನ್ಗಿರೋವಾಗ ಫೋನಲ್ಲಿ ಮಾತಾಡಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಬೈತಾಳೆ. ರಾಘು ಸಾರಿ ಮೇಡಮ್ ಅಂದಾಗ ನೀನು ಸಾರಿ ಏನೂ ಬೇಕಾಗಿಲ್ಲ, ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಾ ಅಂತ ಹೇಳ್ತಾಳೆ. ಆಗ ರಾಘು ಸರಿ ಮೇಡಮ್, ನೀವು ಬೇಗ ಫ್ರೆಶ್ ಅಪ್ ಆಗಿ ಆಮೇಲೆ ನಾನು ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳ್ತಾನೆ. ನಾಗಾರ್ಜುನ್ ಝಾನ್ಸಿ ಎದ್ದು ರೂಮಿಂದ ಹೊರಗಡೆ ಹೋಗೋದನ್ನು ಕಾಯ್ತಾ ಇರ್ತಾನೆ. ಝಾನ್ಸಿ ಹೋಗಿದ ತಕ್ಷಣ ಬಂದು ತುಳಸಿ ಝಾನ್ಸಿ ರೂಮಿಂದ ಹೊರಗಡೆ ಹೋಗಿದ್ದಾಯ್ತು, ಬಾ ಹೋಗೋಣ ಅಂತ ಕರೀತಾನೆ. ಆಗ ತುಳಸಿ ಝಾನ್ಸಿ ಹೋದ್ರೆ ಸಾಕ, ರಾಘು ಅಲ್ಲೇ ಇದ್ದಾನೆ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ. ನಾಗಾರ್ಜುನ್ ಆಚೆ ಹೋಗಿ ನೋಡು ರಾಘವೇಂದ್ರ ಹೋದ್ನಾ ಅಂತ ತುಳಸಿ ಹೇಳ್ತಾಳೆ. ಸರಿ ಆಯಿತು ಅಂತ ನಾಗಾರ್ಜುನ್ ಹೋಗಿ ನೋಡ್ತಿರ್ತಾನೆ. ಆಗ ರಾಘವೇಂದ್ರ ಆಚೆ ಹೋದ ತಕ್ಷಣ ಬಂದು ತುಳಸಿಗೆ ಹೇಳ್ತಾನೆ. ಆಗ ತುಳಸಿ ನಾಗಾರ್ಜುನ್ ಎಲ್ಲ ಸೇರಿ ಝಾನ್ಸಿ ರೂಮಿಗೆ ಹೋಗಿ ನೋಡಿದಾಗ ಹೂವು ಏನೂ ಕದಲಿಲ್ಲ ಅಂತ ಎಲ್ಲ ವಿಡಿಯೋ ಮಾಡ್ಕೊತಾರೆ. ನಾವಿಟ್ಟಿರೋ ರೆಕಾರ್ಡ್ ಕೂಡ ಆನಲ್ಲೇ ಇದೆ ಅಂತ ತುಳಸಿ ಹೇಳ್ತಾಳೆ. ಆಗ ನಾಗಾರ್ಜುನ್ ಮಾವನ ಹತ್ರ ಹೋಗೋಣವಾ ಅಂತ ಕೇಳ್ತಾನೆ. ಆಗ ತುಳಸಿ ಫಸ್ಟು ನಾವಿದು ಸರಿ ಇದೆಯಾ ಅಂತ ಎಲ್ಲ ಕೇಳಿಸ್ಕೊಳ್ಳೋಣ ಅಂತ ನಾಗಾರ್ಜುನ್ಗೆ ಹೇಳ್ತಾಳೆ. ತುಳಸಿ ಆವಾಗ ರೂಮಲ್ಲಿ ನಡೆದಿರೋದೆಲ್ಲ ಹಾಲಲ್ಲಿ ಬರುತ್ತೆ ಅಂತ ಹೇಳ್ತಾಳೆ. ಯಜಮಾನ್ರೆ ನೀವು ಹಶ್ವು ತಡೆಯಲ್ಲ, ಊಟ ಮಾಡಿ ಅಂತ ಹೇಳಿದಾಗ ಬೇಡಪ್ಪ ಇವತ್ತೊಂದಿನ ಏನಾಗಲ್ಲ ಅಂತ ತಾತ ಹೇಳ್ತಾನೆ. ಆಗ ಝಾನ್ಸಿ ಬಂದು ಗುಡ್ ಮಾರ್ನಿಂಗ್ ತಾತ ಅಂತ ಹೇಳ್ತಾಳೆ. ಏ ತಬಲ ನೋಡ್ದೇನೋ ಅಂತ ತಾತ ಕೇಳ್ತಾಳೆ. ತಾತ ನೆನ್ನೆವರೆಗೂ ಒಂಟಿ ಧ್ವನಿ ಅಂತ ಹೇಳಿದಾಗ ತಬಲ ಇವತ್ತು ಧ್ವನಿಯಲ್ಲಿ ಧ್ವನಿ ಅಂತ ಹೇಳ್ತಾನೆ. ಝಾನ್ಸಿ ಒಂದು ಗುಡ್ ಮಾರ್ನಿಂಗಿಗೆ ಈ ಲೆವೆಲ್ಲ ಬೇಕಾ ತಾತ ಅಂತ ಕೇಳ್ತಾಳೆ. ತಾತ ಇದು ಬಿಲ್ಡಪ್ ಅಲ್ಲ ಝಾನ್ಸಿ, ನೆನ್ನೆವರೆಗೂ ನೀನು ಹುಡುಗಿಯಾಗಿದ್ದೆ, ಇವತ್ತು ಹೆಣ್ಣಾಗಿದ್ದೀಯಾ ಅಂತ ಹೇಳ್ತಾನೆ. ಝಾನ್ಸಿ ಡಾರ್ಲಿಂಗ್ ಎಷ್ಟೊತ್ತು ಅಂತ ಕೇಳ್ತಾಳೆ. ತಾತ ಎಲ್ಲ ನಿನಗೆ ವೇಟಿಂಗ್ ಅಂತ ಹೇಳಿದಾಗ ರಾಘು ಬಂದೆ ಡಾರ್ಲಿಂಗ್ ಅಂತ ಹೇಳ್ತಾನೆ. ತಾತ ಗುಡ್ ಮಾರ್ನಿಂಗ್ ಅಂದಾಗ ತಾತ ಬನ್ನಿ ಆಯಿತು ಕೂತ್ಕೊಳ್ಳಿ ತಿಂಡಿ ತಿನ್ನೋಣ ಅಂತ ಹೇಳ್ತಾನೆ. ಸರಿ ತಾತ ಅಂತ ಝಾನ್ಸಿನೂ ರಾಣಿ ಕೂತ್ಕೊತಾರೆ. ತಾತ ನೋಡ್ದೇನೋ ರಿದಮ್ಮು ಬಂದಿರೋದು ಬೇರೆ ಬೇರೆ ಆದ್ರೂ ಕೂತಿರೋದು ಒಟ್ಟಿಗೆ ಅಂತ ಹೇಳ್ತಾನೆ. ಇದನ್ನೇ ಸಹಬಾಳ್ವೆ ಸಿಹಿ ಬಾಳ್ವೆ ಅಂತ ಹೇಳೋದು ಅಂತ ತಾತ ಹೇಳ್ತಾನೆ. ಯಜಮಾನ್ರೆ ಚಿಕ್ಕ ಯಜಮಾನ್ರು ಕಣ್ಣೆಲ್ಲ ಊದ್ಕೊಂಡಿದೆ ಅಂತ ಹೇಳ್ತಾನೆ. ಆಗ ರಾಘವೇಂದ್ರ ರಾತ್ರಿಯೆಲ್ಲ ನಿದ್ದೆ ಇಲ್ವಲ್ಲ ಅದಕ್ಕೆ ಹೀಗಾಗಿದೆ ಅಂತ ಹೇಳ್ತಾನೆ. ತಾತ ಏ ತಬಲ ನಿಂಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಲ್ಲೋ ಅಂತ ಬೈತಾನೆ. ಝಾನ್ಸಿ ಎಲ್ರೂ ನಾಲ್ಗೆಗೂ ಫಿಲ್ಟ್ರು ಕಡಿಮೆ ಅಂತ ಹೇಳ್ತಾಳೆ. ತಾತ ಏ ತಿಂಡಿ ಬಡಿಸ್ರು ಅಂತ ಹೇಳ್ತಾನೆ. ಝಾನ್ಸಿ ಅವರ ಅತ್ತೆ ತುಳಸಿ ರೆಕಾರ್ಡ್ ಇಟ್ಟಿದ್ದನ್ನು ತೆಗೆದು ಕೇಳಿಸ್ಕೊತಾ ಇರ್ತಾಳೆ. ತುಳಸಿ ಸಂಬಂಧಗಳನ್ನು ಕಿತ್ತು ಬಿಸಾಕುವ ಟೈಮ್ ಬಂದಿದೆ ನಾಗಾರ್ಜುನ್ ಅಂದ್ಕೊಂಡು ಆಚೆ ಹೋಗ್ತಾಳೆ. ಕಮ್ ಲೆಟ್ಸ್ ಗೋ ಅಂತ ತುಳಸಿ ಆಚೆ ಬರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.